Devil on fire. ಕಾಂಗ್ರೆಸ್ ಹಾಗೆ ವಿಪಕ್ಷಗಳ ನಡುವೆ ಮೂಡ ಹಗರಣದ ವಾರ್ ಮುಂದುವರೆದಿದೆ. ಅದರಲ್ಲೂ ದೇವೇಗೌಡರ ಕುಟುಂಬದ ವಿರುದ್ಧ ಮತ್ತೊಂದು ಬಾಂಬನ್ನು ಸಿಡಿಸಲಾಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಆ ಸಂದರ್ಭದಲ್ಲಿ ಏನಾಗಿತ್ತು? ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವೆ ಮೂಡ ಹಗರಣ ವಾರ್ ಮುಂದುವರಿತಾನೆ ಇದೆ. ದೇವೇಗೌಡರ ಕುಟುಂಬದ ವಿರುದ್ಧ ಮೂಡ ಬಾಂಬನ್ನು ಹಾಕಲಾಗಿದೆ. ಈಗ ಹಿಂದಿನ ಬಿಜೆಪಿ ಜಾಹೀರಾತು ಹಂಚಿಕೊಂಡಿದೆ ಕಾಂಗ್ರೆಸ್. ನೋಡಿ, ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈಗ HDK CM ಆಗಿದ್ದಾಗ 46 ಸೈಟ್ ಹಂಚಿಕೆಯಾಗಿದೆ ಅನ್ನುವಂಥ ಆರೋಪ ಇದು. ತಮ್ಮ ಕುಟುಂಬ ಸಂಬಂಧಿಕರಿಗೆ ವಿತರಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇದರಲ್ಲಿ ಜಾಹೀರಾತಲ್ಲಿ. ಸಚಿವ ಕೃಷ್ಣ ಬೈರೇಗೌಡರ ವಾಟ್ಸಪ್ ಗ್ರೂಪ್ನಲ್ಲಿ ಜಾಹೀರಾತನ್ನು ಶೇರ್ ಮಾಡಿಕೊಳ್ಳಲಾಗಿದೆ. ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅನ್ನುವಂಥ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಗ್ರೂಪ್ನಲ್ಲಿ ಇದನ್ನ ಹಂಚಿಕೆ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯವರು ನೀಡಿದ್ದ ಜಾಹೀರಾತು ಹಂಚಿಕೊಂಡು ಈಗ ಕಾಂಗ್ರೆಸ್ ನಾಯಕರು ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಯಾತ್ರೆ ವಿಚಾರಕ್ಕೆ ಹಳೆ ಜಾಹೀರಾತು ಮೂಲಕ ಟಾಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿಯವರು ಈ ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿಯವರು ಅವ್ರ ಕುಟುಂಬಸ್ಥರು ಒಂದು ಓವರಾಲ್ ದೇವೇಗೌಡರು 46 ಸೈಟ್ಗಳನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಬಿಜೆಪಿಯವರೇ ಅವತ್ತು ಜಾಹೀರಾತನ್ನು ಕೊಟ್ಟಿದ್ರು. ಇದೇ ಯಡಿಯೂರಪ್ಪನವರು ಅವತ್ತು ಸದನದಲ್ಲಿ ಗುಡುಗಿದ್ರು JDS ವಿರುದ್ಧ. ಹಾಗಾದರೆ ಏನಿದೆ ಆ ಜಾಹೀರಾತಿನಲ್ಲಿ? ನೋಡಿ, ಟೈಟಲ್ ಕೊಟ್ಟಿದ್ದಾರೆ ಅದಕ್ಕೆ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತೇಳಿ ಒಂದು ಇಡೀ ಪೇಜು. ಕುಮಾರಸ್ವಾಮಿ ಅವರಿಗೆ ನಿವೇಶನ ಹಂಚಿಕೆಯಾಗಿರೋದು 300 × 200 ಅಡಿ ಅಳತೆಯ ನಿವೇಶನವನ್ನು ಪಡೆದುಕೊಂಡಿದ್ರಂತೆ. 9 ಡಿಸೆಂಬರ್ 2000 ಮೂಡಾಗೆ ಪತ್ರ ಬರೆದು ನಿವೇಶನದ ಸ್ವಾಧೀನ ಪತ್ರವನ್ನು ಪಡೆದುಕೊಂಡಿದ್ರು. ಅಂದರೆ G ಕ್ಯಾಟಗರಿಯ ನಿವೇಶನಗಳ ಹಂಚಿಕೆಯನ್ನು ಮಾಡಲಾಗಿದೆ. ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 2007ರಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2 ತಿಂಗಳಲ್ಲಿ G ಪ್ರವರ್ಗದಡಿಯಲ್ಲಿ ಮೈಸೂರು ನಗರ ಒಂದರಲ್ಲೇ ತನ್ನ ಆಪ್ತರು ಹಿತೈಷಿಗಳಿಗೆ 46 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ನೋಡಿ, ಇದೆಲ್ಲ ಬಿಜೆಪಿಯವರು ಆರೋಪ ಮಾಡಿ ಜಾಹೀರಾತನ್ನು ಕೊಟ್ಟಿದ್ದು ನೀವು ನೋಡ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂಥೇಳಿ, ಎಲ್ಲೆಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ಪಕ್ಕ ರಿಂಗ್ ರೋಡ್ ಬಳಿ 153 ಎಕರೆಯನ್ನು ಡಿನೋಟಿಫೈ ಮಾಡಿದ್ದಾರೆ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಒಂದು ಜಮೀನಾಗಿದೆ ಅದು ಅಂಥೇಳಿ. ಅದರ ಜೊತೆಗೆ ಲಾಸ್ಟ್ ಹೇಳಿದ್ದಾರೆ, HD ಕುಮಾರಸ್ವಾಮಿ ಅವರು ಹೇಳಿ, ಇನ್ನು ನೀವು ಬೇರೆಯವರ ಬಗ್ಗೆ ಪ್ರಶ್ನಿಸುವ ನೈತಿಕ ಹಕ್ಕನ್ನು ಉಳಿಸಿಕೊಂಡಿದ್ದೀರಾ ಅಂತ. ಪ್ರಕಟಣೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ. ಯಾರು ಕೊಟ್ಟಿದ್ದು? ಇದೇ ಮೈತ್ರಿ ಭಾಗ ಆಗಿದಾರಲ್ಲ, ಮೈತ್ರಿ ಮಾಡ್ಕೊಂಡಿದ್ದಾರಲ್ವಾ, ದೋಸ್ತ್ JDS ಮತ್ತು BJP ದೋಸ್ತ್. ಈಗ ಅವರ ಮಿತ್ರ ಪಕ್ಷವೇ ಆ ಸಂದರ್ಭದಲ್ಲಿ ಒಂದು ಜಾಹೀರಾತನ್ನು ಕೊಟ್ಟಿದ್ದು, ಆರೋಪಗಳ ಸುರಿಮಳೆಗಳನ್ನು ಮಾಡಿದ್ದು. ಇದಕ್ಕೇನು ಹೇಳ್ತಾರೆ ಕುಮಾರಸ್ವಾಮಿಯವರು? BJP ನಾಯಕರ ಉತ್ತರ ಏನೀಗ? ಪಾದಯಾತ್ರೆ ಮಾಡೋಕೆ ಹೊರಟಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ನವ್ರಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು. ಆಲ್ರೆಡಿ ದಾಖಲೆಗಳನ್ನು ರಿಲೀಸ್ ಮಾಡಿದ್ರು, ಆರೋಪ ಮಾಡಿದ್ರು. ಆದರೆ ಈಗ ನೈತಿಕತೆ ಪ್ರಶ್ನೆ ಯಾರಿಗೆ ಬರುತ್ತೆ? ಅವತ್ತು ಕುಮಾರಸ್ವಾಮಿಯವ್ರನ್ನ ಇದೇ BJಪಿಯವರು ಪ್ರಶ್ನೆ ಮಾಡಿದರು. ಬೇರೆಯವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಅಕ್ರಮದ ಬಗ್ಗೆ ನಿಮಗೆ ನೈತಿಕತೆ ಇದೆಯಾ ಅಂತ. ಅಂದರೆ ಡಿನೋಟಿಫಿಕೇಷನ್ ಆಗಿರುವಂಥ ಕೆಲ ವಿವರಗಳನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಬೆಲೆ ಬಾಳುವಂಥ ಭೂಮಿಯನ್ನು ಇವರು ಯಾರ್ಯಾರಿಗೆಲ್ಲ ಹಂಚಿಕೆ ಮಾಡಿಕೊಂಡಿದ್ದಾರೆ ಅಂಥೇಳಿ. ಅಂದರೆ ನೋಡಿ, ಕುಮಾರಸ್ವಾಮಿ ದೇವೇಗೌಡರು ಜೊತೆಗೆ ಅವರೆಲ್ಲ ಆಪ್ತರು ಸಂಬಂಧಿಕರು ಮೈಸೂರಿನವರು, ಎಲ್ಲ ಮೈಸೂರಿನವರೇ. ನೋಡಿ, ಇಲ್ಲಿ ಹೆಸರು ಕೂಡ ಇದೆ, ದೇವೇಗೌಡರದಿದೆ ಮತ್ತು ಕುಮಾರಸ್ವಾಮಿಯವ್ರದ್ದಿದೆ, ಅವರ ಮಗಳದಿದೆ, HD ಬಸವೇಗೌಡ, HD ಶೈಲಾ, ಸವಿತಾ ಅವರು. ಅಂದರೆ ಇಡೀ ದೇವೇಗೌಡರ ಫ್ಯಾಮಿಲಿಗೆ ಇದನ್ನು ಹಂಚಿಕೆ ಮಾಡಲಾಗಿದೆ ಅಂಥೇಳಿ. ಸಕಲೇಶ್ಪುರದವರು ಕೂಡ ಕೊಟ್ಟಿದ್ದಾರೆ. ಎಲ್ಲನೂ ಕೂಡ ಅವರ ಸುತ್ತಮುತ್ತ ಇರುವವರಿಗೆ ಸೈಟ್ಗಳನ್ನು ಕೊಡಿಸಿದ್ದಾರೆ. ಅಂದರೆ 20 ನಿವೇಶನ. ನೋಡಿ, ಮೈಸೂರು ನಗರ ಒಂದರಲ್ಲೇ 36 ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಇದರಲ್ಲಿ 20 ಸೈಟು
ದೇವೇಗೌಡರ ಕುಟುಂಬದ ಸದಸ್ಯರ ಪಾಲಾಗಿದೆಯಂತೆ. 1984ರಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಸ್ವಜನ ಪಕ್ಷಪಾತ ಮತ್ತು ಸ್ವಜಾತಿ ಪ್ರೇಮವನ್ನು ಮೆರೆಯಲಾಗಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಒಂದೇ ಜಾಗದಲ್ಲಿ ದೇವೇಗೌಡರು ಮಗ, ಮಗಳು, ಸಹೋದರ, ಸೊಸೆ ಮತ್ತು ಸೊಸೆ ಕುಟುಂಬಸ್ಥರು ಜೊತೆಗೆ ಅಪ್ರಾಪ್ತ ಮಕ್ಕಳು ಕೂಡ ಸೇರಿಸಿದ್ದಾರೆ. ಉಳಿದ 16 ನಿವೇಶನಗಳನ್ನು ಪಡೆದವರು ಕೂಡ ಅವರದ ಹತ್ತಿರದ ಬಂಧುಗಳಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅವತ್ತು ಇದೇ BJP ನಾಯಕರು ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಮಾಡಿದರು. ಕುಮಾರಸ್ವಾಮಿ, ದೇವೇಗೌಡರು, ರೇವಣ್ಣನವರು ತಮ್ಮ ಆಡಳಿತಾವಧಿಯಲ್ಲಿ ನಡೆಸಿದಂತಹ ಭೂ ಹಗರಣದ ವಿವರಗಳನ್ನು ಜನತಾ ದರ್ಶನ ಪರಾಮರ್ಶೆಗೆ ಪ್ರಸ್ತುತಪಡಿಸಲಾಗಿದೆ ಅಂತೇಳಿ ಟೈಟಲ್ ಬೇರೆ ಕೊಟ್ಟಿದ್ದರು BJP ನಾಯಕರು. ಈಗ ಕಾಂಗ್ರೆಸ್ನವ್ರಿಗೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೊಡ್ಡ ಅಸ್ತ್ರ ಅಂದರೆ ಸಾಕ್ಷಿ ಸಿಕ್ಕಂತಾಗಿದೆ.